ಹಾಯ್ ಆಲ್. ನಾನು ನಮ್ಮನೇಲಿ ಕೆಲವು ಕ್ರಿಸ್ಟಲ್ ಟ್ರೀಸ್, ಕ್ರಿಸ್ಟಲ್ ಪಿರಮಿಡ್ಸ್ ಆ್ಯಂಡ್ ಕ್ರಿಸ್ಟಲ್ ಬಾಲ್ಸ್ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಲವು ಕ್ರಿಸ್ಟಲ್ ಸ್ಟೋನ್ಸ್‌ನ ಒಂದು ಬೌಲಲ್ಲಿ ಅರೇಂಜ್ ಮಾಡ್ತಾ, ಕ್ರಿಸ್ಟಲ್ಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಕ್ರಿಸ್ಟಲ್ಸ್ ಸಿಗೋದು ಭೂಮಿಯ ಆಳದಲ್ಲಿ. ಈ ಕ್ರಿಸ್ಟಲ್ಸ್‌ಗಳು ಭೂಮಿ ತಾಯಿಯ ವೈಬ್ರೇಷನ್ಸ್‌ನ ಅಬ್ಸರ್ವ್ ಮಾಡ್ಕೊಂಡಿರುತ್ತವೆ. ಜೊತೆಗೆ ಈ ಕ್ರಿಸ್ಟಲ್ಸ್‌ಗಳಿಗೆ ಮನುಷ್ಯನ ದೇಹದ ವೈಬ್ರೇಷನ್ಸ್‌ನ್ನ ಇನ್ಫ್ಲುಯೆನ್ಸ್ ಮಾಡೋ ಶಕ್ತಿ ಇರುತ್ತಂತೆ. ಈ ಕ್ರಿಸ್ಟಲ್ಸ್‌ಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಕ್ರಿಸ್ಟಲ್ಸ್ ಅಂದ್ರೆ ಮತ್ತೇನೂ ಅಲ್ಲ, ಅದು ಕಲ್ಲು ಅಷ್ಟೇ. ಈ ಕ್ರಿಸ್ಟಲ್ಸ್‌ಗಳು ವೆರೈಟಿ ಆಫ್ ಕಲರ್ಸ್ ಅಲ್ಲಿ ಸಿಗುತ್ತವೆ. ಇವುಗಳನ್ನ ಮ್ಯಾನಿಫೆಸ್ಟೇಷನ್, ಹೀಲಿಂಗ್ ಪ್ರೋಸೆಸ್ ಈ ತರ ತುಂಬಾ ಕೆಲಸಗಳಿಗೆ ಯೂಸ್ ಮಾಡ್ಕೋತಾರೆ. ಈ ಕ್ರಿಸ್ಟಲ್ಸ್‌ಗಳು ಆ ಸ್ಟೋನ್ ವರ್ಲ್ಡ್ ಅಲ್ಲಿ ಎನ್ಲೈಟೆಡ್ ಬೀಯಿಂಗ್ಸ್ ಅಂತೆ. ಈಗ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸಾಧುಗಳು, ಸಂತರು ಅಂತ ಎಲ್ಲ ಇರ್ತಾರಲ್ವಾ, ಹಾಗೆ ಜ್ಞಾನೋದಯ ಆಗಿರುತ್ತಲ್ವಾ, ಹಾಗೆ ಈ ಕ್ರಿಸ್ಟಲ್ಸ್‌ಗಳು ಕೂಡ ಸಾವಿರಾರು ವರ್ಷಗಳಿಂದ ಭೂಮಿಯ ಆಳದಲ್ಲಿ ಬರೀ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಮಾತ್ರ ಅಬ್ಸರ್ವ್ ಮಾಡಿಕೊಂಡು, ಅವುಗಳು ಇದ್ದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ರಿಲೀಸ್ ಮಾಡುತ್ತವೆ. ಇವುಗಳು ಯಾವಾಗ್ಲೂ ಹೈ ಎನರ್ಜಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತವೆ. ಇವುಗಳನ್ನ ಮನೇಲಿ ಇಟ್ಕೊಂಡ್ರೆ ಅಥವಾ ನಾವು ವೇರ್ ಮಾಡ್ಕೊಂಡ್ರೆ ಇವುಗಳು ನಮ್ಮನ್ನ ಅದೇ ವೈಬ್ರೇಷನ್ಸ್ಗೆ ತಗೊಂಡು ಹೋಗುತ್ತೆ ಅನ್ನೋ ನಂಬಿಕೆ. ಸೊ ಇದನ್ನ ಮೆಡಿಟೇಷನ್ಸ್ ಅಲ್ಲೂ ಯೂಸ್ ಮಾಡ್ತಾರೆ ಕೆಲವರು. ಅಂದ್ರೆ ಹೈ ಫ್ರೀಕ್ವೆನ್ಸಿಗೆ ಬೇಗ ರೀಚ್ ಆಗಕ್ಕೆ ಇವೆಲ್ಲ ಸಪೋರ್ಟಿವ್ ಸಿಸ್ಟಮ್ಸ್ ತರ ವರ್ಕ್ ಆಗುತ್ತೆ. ಸೊ ಟೋಟಲಿ ವಿ ಆರ್ ಆಲ್ ಎನರ್ಜೀಸ್ ಅಲ್ವಾ. ಕೆಲವರು ಒಪ್ಬೋದು, ಒಪ್ಪದೇ ಇರ್ಬೋದು, ಬಟ್ ನಾವ್ ಯಾವಾಗ್ಲೂ ಹೈ ಲೆವೆಲ್ ಡಿವೈನ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗಬೇಕು. ಸೊ ಪ್ಲೀಸ್ ಡೂ ಮೆಡಿಟೇಷನ್ ಅಂಡ್ ಯೂಸ್ ಕ್ರಿಸ್ಟಲ್ಸ್. ಥ್ಯಾಂಕ್ ಯು.